ನೋಯ್ಡಾದಲ್ಲಿ ಈ ಎರಡು ವಿಚಾರ ನೋಡಿದ್ರೆ ನಾವು ಒಂದು ಆಲೋಚನೆ ಮಾಡಬೇಕು. ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಮತ್ತು ಕೆಳ ಹಂತದ ನ್ಯಾಯಾಲಯಗಳಿರ್ಬೋದು, ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಸುರಕ್ಷತೆಯನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸಮಾಜದಲ್ಲಿ ಎಲ್ಲರ ಸಮನಾಗಿ ಬದುಕಬೇಕನ್ನೋ ಒಂದು ಉದ್ದೇಶದಿಂದ ಅವರಿಗೆ ಆದಂಥ ಒಂದು ಕಾನೂನು ತಂದಿದೆ. ದೀಪಿಕಾ ಅನ್ನೋ ಒಬ್ಬ ಮಹಿಳೆ ಮದುವೆ ಮಾಡಿಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ಮಹಿಳೆಯ ತಂದೆ ತಾಯಿ ವರನಿಗೆ ಒಂದು ಫಾರ್ಚುನರ್ ಕಾರು ಮತ್ತು ಹಣವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸುಮಾರು 1 ಕೋಟಿ ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತಂದೇಳಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಭೋಪಾಲ್ನಲ್ಲಿ ತಿಶಿಯಾ ಶರ್ಮಾ ಅನ್ನೋ ಒಂದು ಮಹಿಳೆ, ನನಗೆ ಇಲ್ಲಿ ಉಸಿರು ಕಟ್ಟುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ, ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಅಂತಂದೇಳಿ ಒಂದು ಸಂದೇಶ ಕಳಿಸಿ ತಾಯಿಗೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಲ್ಲ ವೀಕ್ಷಕರೇ, ನಮಸ್ಕಾರ. ಇವತ್ತು ಒಂದು ವಿಶೇಷ ಸುದ್ದಿಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮತ್ತು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಮತ್ತು ಕೆಳ ಹಂತದ ನ್ಯಾಯಾಲಯಗಳಿರ್ಬೋದು, ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಎಲ್ಲ ರೀತಿಯಿಂದ ಸುರಕ್ಷತೆಯನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸಮಾಜದಲ್ಲಿ ಎಲ್ಲರ ಸಮನಾಗಿ ಬದುಕಬೇಕನ್ನೋ ಒಂದು ಉದ್ದೇಶದಿಂದ ಅವರಿಗೆ ಆದಂಥ ಒಂದು ಕಾನೂನು ತಂದಿದೆ. ಅದೇ ರೀತಿಯಲ್ಲಿ ಇವತ್ತು ನಾವು ನೋಡೋದಾದರೆ, ಮೊನ್ನೆ ನೀವು ರೀಸೆಂಟಾಗಿ ನಡೆದಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ನೋಯ್ಡಾದಲ್ಲಿ ದೀಪಿಕಾ ಅನ್ನೋ ಒಬ್ಬ ಮಹಿಳೆ ಮದುವೆ ಮಾಡಿಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಆ ಮಹಿಳೆಯ ತಂದೆ ತಾಯಿ ವರನಿಗೆ ಒಂದು ಫಾರ್ಚುನರ್ ಕಾರು ಮತ್ತು ಹಣವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸುಮಾರು 1 ಕೋಟಿ ವರದಕ್ಷಿಣೆ ಕೊಟ್ಟಿದ್ದೀವಿ ಅಂತಂದೇಳಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ಭೋಪಾಲ್ನಲ್ಲಿ ತಿಶಿಯಾ ಶರ್ಮಾ ಅನ್ನೋ ಒಂದು ಮಹಿಳೆ, ನನಗೆ ಇಲ್ಲಿ ಉಸಿರು ಕಟ್ಟುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ, ನನಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಅಂತಂದೇಳಿ ಒಂದು ಸಂದೇಶ ಕಳಿಸಿ ತಾಯಿಗೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಇಲ್ಲ ಡೆತ್ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನು ನಾವು ಪತ್ರಿಕೆಯಲ್ಲಿ ನೋಡಿದ್ವಿ. ಈ ಎರಡು ವಿಚಾರ ನೋಡಿದ್ರೆ ನಾವು ಒಂದು ಆಲೋಚನೆ ಮಾಡಬೇಕು. ನಾವು ಯಾವುದೇ ಒಬ್ಬ ಹೆಣ್ಣೆತ್ತಿರ ತಂದೆ ತಾಯಿಗಳಾಗಿರ್ಬೋದು, ಇದು ನನ್ನ ಅಭಿಪ್ರಾಯ. ನಾವು ಇವತ್ತು ನಮ್ಮ ಮನೆಯಿಂದ ಒಂದು ಮಗುವನ್ನೇ ಬೇರೆಯವರಿಗೆ ಮದುವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ ಮೇಲೆ, ನಮ್ಮಲ್ಲಿ ಆ ಮಗುವಿಗೆ ಜೀವನ ಆಧಾರಕ್ಕೆ ಏನಾದರೂ ಜೀವನ ರೂಪಿಸ್ಕೊಳ್ಳಿಕ್ಕೆ, ಹಣವನ್ನು ಕೊಡಲಿಕ್ಕೆ ನಾವು ಸಬಲರಿದ್ದೀವಿ ಅಂತ ಹೇಳಿದ ಮೇಲೆ ನಾವು ಒಂದು ಆಲೋಚನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಆ ಮಗು ಇವತ್ತು ಯಾವ ಮಟ್ಟದ ಶಿಕ್ಷಣವನ್ನು ಕಲ್ತಿದ್ದಾಳೆ, ಅದೇ ಮಟ್ಟದ ಶಿಕ್ಷಣವನ್ನು ಕಲ್ತಿರ್ತಕ್ಕಂಥ ಒಬ್ಬ ವರನನ್ನು ನೋಡಿ, ಅವರು ಬಡವರೇ ಆಗಿರ್ಬೋದು. ಯಾಕಂತ ಹೇಳಿದ್ರೆ, ನೀವು ಒಂದು ಉನ್ನತ ಮಟ್ಟದ ಸಾಹುಕಾರನಿಗೆ, ಹಣವಂತನಿಗೆ ನೀವು ನಿಮ್ಮ ಮಗಳನ್ನು ಕೊಡೋದಾದರೆ, ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ, ಅವನು ಎಲ್ಲ ಹಂತದ ನೀವು ಕೊಡ್ತಕ್ಕಂಥ ಹಣವನ್ನು ಆಗಲೇ ನೋಡಿಬಿಟ್ಟಿರ್ತಾನೆ. ನೀವು ಕೊಟ್ಟಿರೋ ಹಣ ಅವನಿಗೆ ಎಲ್ಲೋ ಒಂದು ಕಡೆ ಕಮ್ಮಿ ಅನಿಸ್ಬೋದು. ಹಾಗಾಗಿ ಈಗ ನಿಮ್ಮ ಮಗಳ ಕಲ್ತಿರ್ತಕ್ಕಂಥ ವಿದ್ಯಾಭ್ಯಾಸ ತಕ್ಕನಂಗೆ ಒಬ್ಬ ವರನನ್ನು ನೋಡಿ ನೀವು ಏನು ವರದಕ್ಷಿಣೆ ಆಗಿ ಕೊಡ್ತೀರಲ್ಲ, ಅದನ್ನು ಅವನ ಜೀವನ ರೂಪಿಸ್ಕೊಳ್ಳಲಿಕ್ಕೆ
ನೀವೇನಾದರೂ ಒಂದು ಕಂಪ್ನಿ ಆಗಲಿ ಯಾವುದೋ ಒಂದು ಶಾಪ್ ಆಗಲಿ ಹಾಕ್ಕೊಟ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಹಾಗಾಗಿ ಇವತ್ತು ಕಾನೂನು, ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು, ಕೆಳ ಹಂತದ ನ್ಯಾಯಾಲಯಗಳು ಇವತ್ತು ವರದಕ್ಷಿಣೆ ಪಿಡುಗಿಗೋಸ್ಕರ ಎಷ್ಟು ಕಾನೂನುಗಳಿದ್ದಾವೆ. ಆ ಕಾನೂನುಗಳು ಬಂದ ಕೂಡಲೇ ನಾವು ತಂದೆ ತಾಯಿ ಆದಂಥರು ಆ ಕಾನೂನಿಗೆ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮಗಳು ಚೆನ್ನಾಗಿರ್ಲಿ ಅಂತಂದೇಳಿ ಯಾವುದೋ ಒಬ್ಬ ವ್ಯಕ್ತಿ ಸಾಹುಕಾರನಿಗೆ ಕೊಡೋದಾದ್ರೆ ಅಲ್ಲಿ ಯಾವ ರೀತಿ ಈಗ ಅವ್ರಿಗೊಂದು ಆ ಮಗುಗೊಂದು ಏನಿರುತ್ತೆ, ನಮ್ಮ ತಂದೆ ತಾಯಿ ಈ ರೀತಿ ಇಷ್ಟೊಂದು ಹಣ ಕೊಟ್ಟಿದ್ದಾರೆ, ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ, ಇಲ್ಲ ಒಂದು ಕಡೆ ಮನೆಯಲ್ಲೇ ಹೇಳಿದ್ರೆ ನಮ್ಮ ತಂದೆ ತಾಯಿ ನೋವು ಪಡ್ತಾರೆ ಅನ್ನೋವಂಥ ಒಂದು ಅವರಿಗೆ ಮನೋಭಾವ ಇರುತ್ತೆ. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ನೋವನ್ನು ತಂದೆ ತಾಯಿಗಳಿಗೆ ತಿಳಿಸದೆ ಈ ರೀತಿ ಮಾಡ್ಕೊಳ್ತಕ್ಕಂಥ ಅವಘಡಗಳು ಜಾಸ್ತಿ ಆಗಿದ್ದಾವೆ. ಹಾಗಾಗಿ ತಂದೆ ತಾಯಿ ಅನ್ನೋರು ಒಬ್ಬ ಮಗಳನ್ನ ಮದುವೆ ಮಾಡಿ ಕೊಡ್ಬೇಕಂತ ಹೇಳಿದ್ರೆ ಈ ರೀತಿ ಆಲೋಚನೆ ಮಾಡಿ ಕೊಟ್ರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ.